ನಮಸ್ಕಾರ. ಡಾಕ್ಟ್ರು ಗುಡಿಯವರಿಗೆ ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ. ಈಗ ನನಗೆ ಸ್ಟೆಂಟ್ ಹಾಕಿದ್ರು ಕಿಡ್ನಿಗೆ. ಕಿಡ್ನಿ ಸ್ಟೆಂಟ್ ಹಾಕಿ ಪ್ರೋಸ್ಟೇಟೂ ಆಪ್ರೇಷನ್ ಆಗಿತ್ತು. ಇದೆಲ್ಲ ಆದರೂ ನನಗೆ ಸಮಾಧಾನ ಇದ್ದಿಲ್ಲ. ಏನೋ ಒಂದು ದೇಹದಲ್ಲಿ ಕುರಿ ಅನ್ನಿಸ್ತಾ ಇತ್ತು. ಆಗ ಡಾಕ್ಟ್ರು ನಮಗೆ ಪರಿಚಯ ಆದರು. ಎಷ್ಟು ಭರವಸೆ ಕೊಟ್ಟರು ಅವರು. ಈ 4 ದಿನದಾಗ ನಿಮಗೆ ಆರಾಮ ಎದ್ದೇಳ್ತೀರಿ, ಪಾಂತಸ್ಮಾನ್ ಇದು ಟಾನಿಕ್ ತೊಗೊಳ್ರಿ 3 ಹೊತ್ತು ಅಂತ ಹೇಳಿದರು. ಅವ್ರು ಹೇಳಿದ ಪ್ರಕಾರ ನಾನು 3 ಹೊತ್ತು ಆ ಟಾನಿಕ್ಕು, ಆಮೇಲೆ ಪಾಂತಸ್ಮಾನ್ ಒಂದು ಹಲ್ಲಿನ ಪುಡಿ ಇದೆ. ದಿನ ಊಟ ಆದಮೇಲೆ ಅದನ್ನು ಒಸಡು ಹಲ್ಲಿಗೆ ನಾಲಿಗೆಗೆಲ್ಲ ತಿಕ್ಕೊಂಡು ಬಾಯಿ ಮುಕ್ಕಳಿಸಿ ನೀರು ಕುಡಿದು ಮಲಗೋದು. ಇದರಿಂದ ಇನ್ಫೆಕ್ಷನ್ ಸತಿಗೂ ಆಗೋಲ್ಲ. ಇಷ್ಟೆಲ್ಲ ಚೆನ್ನಾಗಾಗಿದೆ. ಈಗ ತೊಗೊಂಡು 8 ದಿನ ಆಯಿತು. ಈಗ ನನಗೆ ದೇಹದಲ್ಲಿ ಲವಲವಿಕೆ ಎಲ್ಲದೂ ಕಾಣಿಸ್ತಾ ಇದೆ. ಮೊದಲ ಥರ ಆಗೋ ಚಾನ್ಸಸ್ ಆಗಿದೆ. ಮೊದಲ ಥರ ಆಗೋ ಇದಾಗಿದೆ. ಈಗ ಅದಕ್ಕೆ ನಾನು ಸ್ವಲ್ಪ ಓಡಾಟ ಆಗಲಿ ಇದಾಗಲಿ ಲವಲವಿಕೆ ಎಲ್ಲ ಇದು ತೊಗೊಂಡ್ಮೇಲೇ ಸ್ವಲ್ಪ ಚೇಂಜಸ್ ಎಲ್ಲ ದೇಹದಲ್ಲಿ ಆಗಿದೆ. ಒಟ್ಟು ಪಾಂತಸ್ಮಾನ್ ಒಳ್ಳೆ ಔಷಧಿ ತೊಗೊಳ್ರಿ, ಭಾಳ ಚೆನ್ನಾಗಿರುತ್ತೆ, ತೊಗೊಳ್ರಿ. ಅದೇನು ಅಷ್ಟೊಂದು ದುಡ್ಡಿಂದು ಅಲ್ಲ, ಏನಲ್ಲ, ಗ್ಯಾರಂಟಿ ಕೊಡ್ತದೆ. ಅವರು ಅಷ್ಟು ಭರವಸೆ ಕೊಟ್ಟು ನನಗೆ ಹೇಳಿದ್ದು ಅವರು ಇದರಿಂದ ನಾನು ತೊಗೊಳ್ತಾ ಇದ್ದೀನಿ. ಆಮೇಲೆ ದಿನ ಎಚ್ಚರಿಕೆ ತೋರಿಸ್ತಾರೆ ಅವರು. ಏನು ರೀ ತೊಗೊಂಡ್ರೆ ಏನಾಯಿತು ಎಲ್ಲ ವಿಚಾರ ಮಾಡ್ತಿದ್ದಾರೆ. ಅವ್ರಿಗೊಂದು ದೊಡ್ಡ ಗುಣ. ನಮಸ್ಕಾರ.